ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 1,6 4,3 M1 ಅನುಪಾತ M2 1:2 ರೇಖಾಖಂಡವನ್ನು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಪಿ ಎಕ್ಸ್ ವೈ ಅಂತ ಬರೆಯೋಣ. ಸೂತ್ರ ಗೊತ್ತಿರಬೇಕು. ಪಿ ಎಕ್ಸ್ ವೈ ಈಕ್ವಲ್ ಟು M1x2 ಪ್ಲಸ್ M2x1 ಡಿವೈಡೆಡ್ ಬೈ M1 ಪ್ಲಸ್ M2 M1y2 ಪ್ಲಸ್ M2y1 divided by M1 plus M2. M1 1 X2 4 plus M2 2 X1 1 1 plus 2 M1 1 into Y2 3 M2 2 into Y1 6 ಭಾಗಲೆ 1 plus 2 ಬ್ರಾಕೆಟ್ 1 ಇಂಟು 4 4 ಪ್ಲಸ್ 2 ಇಂಟು 1 2 1 ಪ್ಲಸ್ 2 3 1 ಇಂಟು 3 ಪ್ಲಸ್ 2 3 2 6 12 1 ಪ್ಲಸ್ 2 3 4 ಪ್ಲಸ್ 2 6 ಭಾಗಲೆ 3 12 ಪ್ಲಸ್ 3 15 ಭಾಗಲೆ 3 3 1 3 2 3 1 3 5 ಎಷ್ಟು ಬತ್ತು ರೀ 2,5. ನೋಡ್ರಿ ಎ 4,6 ಬಿ ಎಕ್ಸ್ ವೈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ 6,5 ಆದರೆ ಬಿ ಬಿಂದುವಿನ ನಿರ್ದೇಶಾಂಕ ನೋಡ್ರಿ ಗೆರೆಯನ್ನು ಎ 4,6 ಬಿ ಎಕ್ಸ್ ವೈ ಪಿ ಇದು ಎ ಪಿ 6,5 ಮಧ್ಯ ಬಿಂದು ಅಂದಾನಂದರೆ 1:1. ಸೂತ್ರ ಗೊತ್ತಿರಬೇಕು. ಪಿ ಎಕ್ಸ್ ವೈ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ ವೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ನೋಡ್ರಿ ಪಿ ಬಿಂದುವು 6,5 x1 4 x2 x ಭಾಗಲೆ 2 y1 6 ಪ್ಲಸ್ y2 y2ನೇ ಇರಲಿ y ಐತಿ ಡಿವೈಡೆಡ್ ಬೈ 2. ಇವಾಗ ಇದು ಇದಕ್ಕೆ ಸಂಬಂಧಪಡ್ತದೆ ಅಂದ್ರೆ 6 ಈಕ್ವಲ್ ಟು 4 ಪ್ಲಸ್ ಎಕ್ಸ್ ಭಾಗಲೆ 2 5 ಈಕ್ವಲ್ ಟು 6 ಪ್ಲಸ್ ವೈ ಭಾಗಲೆ 2 ಈ ರೀತಿ ಸಂಬಂಧವನ್ನು ಸೂಚಿಸ್ತಾ ಇರ್ತದೆ. 2 6 12 4 ಪ್ಲಸ್ ಎಕ್ಸ್ 12 ಪ್ಲಸ್ 4 ಈ ಕಡೆ ಬಂದರೆ -4 ಎಕ್ಸ್ 12 4 ಹೋದ್ರೆ 8. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟೈತೆ ರೀ 8. ಇನ್ನು 5 2 10 ಈಕ್ವಲ್ ಟು 6 ಪ್ಲಸ್ ವೈ 10 -6 ಈಕ್ವಲ್ ಟು ವೈ 10ರಲ್ಲಿ 6 ಹೋದರೆ 4 ಈಕ್ವಲ್ ಟು ವೈ. ಸೊ ವೈ ಈಕ್ವಲ್ ಟು ಎಷ್ಟೈತೆ ರೀ. ಹಾಗಾದರೆ ಬಿ ಬಿಂದುವಿನ ನಿರ್ದೇಶಾಂಕ 8,4. ನೋಡ್ರಿ ಎ 1,5 ಬಿ 2,4 ಸಿ 9,3 -3 ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ದೂರ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಹೇಳ್ತಿದ್ದಾನೆ. ಸ್ವಲ್ಪ ಸಮಸ್ಯೆಯನ್ನು ನಾನು ಬಿಡಿಸೋಣ್ರೆ. ಏನು ಎ ಬಿ ದೂರ ಕಂಡುಹಿಡಿಯೋಣ. ಹಾಗಾದರೆ ಡಿ ಈಕ್ವಲ್ ಟು ರೂಟ್ ಆಫ್ x1 ಪ್ಲಸ್ x2 ಹೋಲ್ ಸ್ಕ್ವೇರ್. ನೋಡ್ರಿ ಎ 1,5 ಬಿ 2,4 ಸಿ 9, -3 ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ತೋರಿಸಿ ದೂರ ಸೂತ್ರದ ಸಹಾಯದಿಂದ. ಹಾಗಾದರೆ ಮೊದಲು ಎ ಬಿ ದೂರ
ಡಿ ಈಕ್ವಲ್ ಟು ರೂಟ್ ಆಫ್ x1 minus x2 whole square plus y1 minus y2 whole square. D equal to root of x1 1 minus x2 2 whole square plus y1 5 minus y2 4 whole square. Root of ಎರಡರಲ್ಲಿ ಒಂದು ಹೋದರೆ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 5ರಲ್ಲಿ 4 ಹೋದರೆ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು ರೂಟ್ ಆಫ್ 1 ಸ್ಕ್ವೇರ್ ಅಂದರೆ 1 ಮತ್ತು 1 ಸ್ಕ್ವೇರ್ ಅಂದರೆ 1 ಈಕ್ವಲ್ ಟು ಎಷ್ಟು ರೂಟ್ 2 ಮಾನ. ಅದೇ ರೀತಿ ಬಿ ಸಿಯ ದೂರ ಡಿ ಈಕ್ವಲ್ ಟು ಸೂತ್ರ ಅಂತೂ ಗೊತ್ತೈತೆ x1 2 ಮೈನಸ್ x2 9 ಸ್ಕ್ವೇರ್ ಪ್ಲಸ್ y1 4 ಮೈನಸ್ y2 ಮೈನಸ್ 3 ಸ್ಕ್ವೇರ್ ರೂಟ್ ಆಫ್ 9ರಲ್ಲಿ 2 ಹೋದರೆ 7 ಸ್ಕ್ವೇರ್ ಯಾವುದು ಮೈನಸ್ ಪ್ಲಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ ಟು ರೂಟ್ ಆಫ್ ಮೈನಸ್ 7 ಸ್ಕ್ವೇರ್ ಅಂದರೆ 49 ಪ್ಲಸ್ 4 ಪ್ಲಸ್ 3 7 7ರ ಘಾತ 2 ಅಂದರೆ 49 ಈಕ್ವಲ್ ಟು ರೂಟ್ ಆಫ್ 98 ಅಂದರೆ ರೂಟ್ ಆಫ್ 49 ಇಂಟು 2 49ರ ವರ್ಗಮೂಲ 7 ರೂಟ್ 2 ಯಾವುದ್ರ ಇದು ಬಿ ಸಿಯ ದೂರ. ಹಾಗಾದರೆ ನಾವೇನು ಕಂಡುಹಿಡಿಯೋಣ ಎ ಸಿಯ ದೂರ ಒಂದು ಕಂಡುಹಿಡಿಯೋಣ. ಎ ಸಿಯ ದೂರ ಡಿ ಈಕ್ವಲ್ ಟು ಸೂತ್ರ ಅಂತ ನಾರ್ಮಲಾಗಿ ಗೊತ್ತಿರುತ್ತೆ. ಹಾಗಾದರೆ 1 ಮೈನಸ್ 9 ಹೋಲ್ ಸ್ಕ್ವೇರ್ ಪ್ಲಸ್ 5 ಮೈನಸ್ ಆಫ್ ಮೈನಸ್ 3 ಅದರ ಘಾತ 2 ರೂಟ್ ಆಫ್ 9ರಲ್ಲಿ 1 ಹೋದರೆ 8 ಸ್ಕ್ವೇರ್ ಪ್ಲಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ ಟು ರೂಟ್ ಆಫ್ 8ರ ಘಾತ 2 ಅಂದರೆ 64 ಪ್ಲಸ್ 5 ಪ್ಲಸ್ 3 8 ಅದರ ಘಾತ 2 ಅಂದರೆ 64 ಈಕ್ವಲ್ ಟು ರೂಟ್ ಆಫ್ 128. ಇದನ್ನು ಹಿಂಗೆ ಬರ್ತೀನಿ ಏನು 64 ಇಂಟು 2 64ರ ವರ್ಗಮೂಲ 8 ರೂಟ್ 2 ಮಾನ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಎ ಬಿಯ ದೂರ ಬಿ ಸಿಯ ದೂರ ಕೂಡಿಸಿದಾಗ ಎ ಸಿಯ ದೂರಕ್ಕೆ ಸಮ ಆಗಬೇಕು. ಹಾಗಾದರೆ ಎ ಬಿ ರೂಟ್ 2 ಇದೆ, ಬಿ ಸಿ 7 ರೂಟ್ 2 ಇದೆ, ಎ ಸಿ 8 ರೂಟ್ 2 ಇದೆ. ಹಾಗಾದರೆ ಇಲ್ಲಿ ಏನಿಲ್ಲ ಅಂದರೆ 1 ಇರ್ತದೆ. 1 ಪ್ಲಸ್ 7 8 ರೂಟ್ 2 ಸಾಮಾನ್ಯ ಈಕ್ವಲ್ ಟು 8 ರೂಟ್ 2. ಆದ್ದರಿಂದ ಎ ಬಿ ಮತ್ತು ಸಿ ಬಿಂದುಗಳು ಏನು ಸರಳ ರೇಖಾಗತವಾಗಿವೆ. ನೋಡ್ರಿ ಏನಿದೆ 2, -2 ಮತ್ತು -7, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಿಕ ಬಿಂದುಗಳ ನಿರ್ದೇಶಾಂಕ ಕಂಡುಹಿಡಿಯಿರಿ. ಅಂದರೆ ಒಂದು ಸರಳ ರೇಖೆ ಐತಿ, ಆ ಸರಳ ರೇಖೆಯನ್ನು 3 ಸಮಭಾಗವಾಗಿ ವಿಭಾಗಿಸಿದೆ. ಹಾಗಾದರೆ ಉಳಿದ 2 ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. ಎ 2, -2, ಬಿ -7, 4. ಹಾಗಾದರೆ ನಾವು ಏನು ಕಂಡುಹಿಡಿಯೋಣ ಸಿ ಬಿಂದುವಿನ ಏನ್ರಿ ನಿರ್ದೇಶಾಂಕ ಕಂಡುಹಿಡಿಯೋಣ. ಹಾಗಾದರೆ M1 ಮತ್ತು M2ಗಳು 1:2 ಅಕ್ಕಾವ. ಅಂದರೆ 3 ಸಮಭಾಗ ಮಾಡೇವಂದ್ರೆ ಇಲ್ಲಿ 1 ಭಾಗ ತೊಗೊಳಕತ್ತೀನಿ ರೀ, ಉಳಿದಿದ್ದು ಎಷ್ಟು ಭಾಗ ಅದಾವ 2 ಭಾಗ ಅದಾವ. ಹಾಗಾದ್ರೆ ಸಿ ಎಕ್ಸ್ ವೈ ಸೂತ್ರ ಬರಿತಾ ಇದೆ ಅಂದರೆ M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2 M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2. M1 1
x2 -7 ಪ್ಲಸ್ m2 2 x1 2 ಭಾಗಲೆ 1 ಪ್ಲಸ್ 2 m1 1 ಇಂಟು y2 4 ಪ್ಲಸ್ m2 2 y1 -2 1 ಪ್ಲಸ್ 2 ನೆಕ್ಸ್ಟ್ ಪ್ಲಸ್ ಇಂಟು -7 ಪ್ಲಸ್ 2 2 4 2 ಪ್ಲಸ್ 1 3 1 4 4 ಪ್ಲಸ್ ಇಂಟು -2 2 4 ಈಕ್ವಲ್ ಟು 3. ನೆಕ್ಸ್ಟ್ ನೋಡ್ರಿ 7ರಲ್ಲಿ 4 ಹೋದರೆ -3 ಕಾಮ ಡಿವೈಡೆಡ್ ಬೈ 3 4 -4 0 ಕಾಮ 3 0 ಭಾಗಲೆ 3 3 1 ಸೊ ಹಾಗಾದರೆ -1 ಕಾಮ 0 ಸಿ ಬಿಂದುವಿನ ನಿರ್ದೇಶಾಂಕ ಸಿಕ್ತು. ಇನ್ನು ಅದೇ ರೀತಿ -1 ಕಾಮ 0 ನಾವು ಬಿ ಬಿಂದುವಿನ ನಿರ್ದೇಶಾಂಕದಿಂದ ಸಿ ಮತ್ತು ಬಿ ಬಿಂದುವನ್ನು ತಗೊಂಡು ಡಿ ಕಂಡುಹಿಡಿಬೋದು. ಹಾಗಾದರೆ ಡಿ ಬಿಂದುವಿನ ನಿರ್ದೇಶಾಂಕ ಹಾಗಾದರೆ ಸಿ ಮತ್ತು ಬಿ ಯೂಸ್ ಮಾಡ್ಕೊಂಡ್ರಿ ಅಂದರೆ ಸಿ ಮತ್ತು ಬಿ ಯೂಸ್ ಮಾಡ್ಕೊಂಡು ಡಿ ಕಂಡುಹಿಡಿದ್ರೆ ಅನುಪಾತ ಎಷ್ಟು ಬರ್ತದೆ? 1:1. ಸಿ -1 ಕಾಮ 0 ಬಿ -7 ಕಾಮ 4. ಹಾಗಾದರೆ ಡಿ ಬಿಂದು ಎಕ್ಸ್ ಕಾಮ ವೈ 1:1 ಅಂದರೆ ಮಧ್ಯ ಬಿಂದು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಈಕ್ವಲ್ ಟು ನೋಡಿರಿ -1 ಪ್ಲಸ್ -7 ಭಾಗಲೆ 2 0 ಪ್ಲಸ್ 4 ಭಾಗಲೆ 2 -1 ಪ್ಲಸ್ ಇಂಟು -7 ಡಿವೈಡೆಡ್ ಬೈ 2 0 ಪ್ಲಸ್ 4 2 ತೊಗೋಬೋದ್ರಿ. ಹಾಗಾದರೆ 2 ಮೈನಸ್ ಅದನ್ನು ಕೂಡಿಸ್ರಿ -8 ಭಾಗಲೆ 2 4 ಭಾಗಲೆ 2 2 1 2 4 2 1 2 2 ಎಷ್ಟು ಬರ್ತದೆ? -4 ಕಾಮ 2. ಸೊ ಡಿ ಬಿಂದುವಿನ ನಿರ್ದೇಶಾಂಕ -4 ಕಾಮ 2 ಈ ರೀತಿಯಾಗಿ ನಾವು ಕಂಡುಹಿಡಿಬೋದು.